ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ತಂಗಿ ಬಂದಿದ್ದಾರೆ. ಇವತ್ತೊಂದು ಚಿಕನ್ ಸಾಂಬಾರು ಮಾಡ್ತೀವಿ ಅಂತ ಹೇಳಿದರು. ಅವ್ರು ಮಾಡ್ತಾರೆ. ಅವ್ರು ಹೇಗೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾರೆ. ಈಗ ಮೊದಲಿಗೆ ಏನು ತೊಗೊಂಡಿದ್ದಾರೆ ಅಂತ ಹೇಳಿಬಿಡ್ತಾರೆ. ನೋಡ್ಕೊಳ್ಳಿ ಫ್ರೆಂಡ್ಸ್. 1.5 kg ಚಿಕನ್ ಕಟ್ ಮಾಡಿಸ್ಕೊಂಬಂದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ. ನೆಕ್ಸ್ಟು ಖಾರದ ಪುಡಿ, ಸಾಂಬಾರದ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. 3 ಈರುಳ್ಳಿ ಸಣ್ಣವು, 3 ಈರುಳ್ಳಿ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೊಟೊ ಕಟ್ ಮಾಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಹಾಗೆ 4 ಪೀಸ್ ಚಕ್ಕೆ, 1 5 ಲವಂಗ, 1 ಸ್ಪೂನು ಗಸಗಸೆ ತೊಗೊಂಡಿದ್ದೀವಿ. ಇಷ್ಟು ತೊಗೊಂಡಿದ್ದೀರಾ ಫ್ರೆಂಡ್ಸ್. ಈಗ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಸಾಂಬಾರು ಮಾಡೋದನ್ನ ತೋರಿಸ್ತಾರೆ ಫ್ರೆಂಡ್ಸ್. ಈಗ ಹೇಳಿದ್ವಲ್ಲ, ಅದು ತೋರಿಸಿದ್ದೆಲ್ಲ ಗ್ರೈಂಡ್ ಮಾಡ್ಕೊಳ್ತೀನಿ ಅಂತ. ಈಗ ಗಸಗಸೆ, ಚಕ್ಕೆ ಮತ್ತು ಕಾಯಿ ತುರಿ ಈಗ ಗ್ರೈಂಡ್ ಮಾಡ್ಕೊಂಡಿರೋದು ಇದು. ಈಗ ಒಂದೊಂದಾಗಿ ಎಲ್ಲವೂ ಮಿಕ್ಸಿ ಮಾಡ್ಕೊತಿದ್ದಾರೆ. ಅದಾದಮೇಲೆ ಒಂದ್ಸರಿ ಮಿಕ್ಸ್ ಮಾಡೋದ ತೋರಿಸ್ತೀನಿ ನಾನು. ಪೂರ್ತಿ ನೈಸ್ ಪೇಸ್ಟಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತರಿಯಾಗಿ ರುಬ್ಕೋಬೇಡಿ, ನೈಸ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಏನೇನು ಟೊಮೊಟೊ, ಇದು ಟೊಮೊಟೊ ಈರುಳ್ಳಿ ಮಾತ್ರ ಪೇಸ್ಟ್ ಮಾಡ್ಕೊಂಡದ್ದು. ಯಾಕಂದರೆ ಒಂದೇ ಸರಿ ಎಲ್ಲವೂ ಹಾಕ್ಕೊಂಡ್ರೆ ಪೇಸ್ಟ್ ಆಗಲ್ಲ ಅದು. ಹಾಗಾಗಿ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಈಗ ಟೊಮೊಟೊ ಈರುಳ್ಳಿದು ಪೇಸ್ಟ್ ಇದು ಫ್ರೆಂಡ್ಸ್. ಪುದೀನ ಕೊತ್ತಂಬರಿ ಮಿಕ್ಸಿ ಮಾಡ್ಕೊಂಡ್ರೆ ಇದು ನೈಸ್ ಪೇಸ್ಟ್ ಆಗಿದೆ. ಈ ಥರ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳಿ ಆಯಿತಾ. ಒಂದೇ ಸರಿ ಹಾಕಿದರೆ ಅದು ಚೆನ್ನಾಗಿರೋದಿಲ್ಲ. ಈ ಥರ ಮಾಡಿದರೆ ನೈಸ್ ಪೇಸ್ಟ್ ಆಗುತ್ತೆ. ಇಲ್ಲ ತರಿ ಇದ್ದರೆ ಸಾಂಬಾರು ಟೇಸ್ಟ್ ಬರಲ್ಲ. ಇಂದು ಸಾಂಬಾರು ಪುಡಿ, ಖಾರದ ಪುಡಿ ತೊಗೊಂಡಿದ್ವಲ್ಲ ಫ್ರೆಂಡ್ಸ್, ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಯಾಕಂದರೆ ಅದು ಪುಡಿ ಅಂದ ತಕ್ಷಣ ಅದು ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕಲರ್ ಚೆನ್ನಾಗಿದೆ ಅಲ್ವಾ. ಇದು ಹೋಮ್ ಮೇಡು ಸಾಂಬಾರು ಪುಡಿ, ಖಾರದ ಪುಡಿ. ಇದು ಗ್ರೈಂಡ್ ಮಾಡ್ಕೊಂಡಿರೋದು. ಇದು ಗಸಗಸೆ, ಕೊಬ್ಬರಿ, ಚಕ್ಕೆದು ಮತ್ತು ಟೊಮೊಟೊ, ಈರುಳ್ಳಿ, ಪುದೀನ, ಕೊತ್ತಂಬರಿ, ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆ ಇದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಚಿಕನ್ ಡ್ರೈ ಆದಮೇಲೆ ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋದು ನಾನು ತೋರಿಸ್ತೀನಿ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಚಿಕನ್ ಸಾಂಬಾರಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಲಿ. ನನ್ನ ತಂಗಿ ಮಾಡ್ತಾ ಇದ್ದಾರೆ. ಈಗ ಎಣ್ಣೆ ಬಿಸಿಯಾಗಿದೆ, ಚಿಕನ್ ಹಾಕ್ತಾ ಇದ್ದಾರೆ. ಹಾಕ್ಬಿಡು ಹಂಗೆ. ಬಿಸಿಯಾಗಿರೋ ಎಣ್ಣೆಗೆ ಈಗ ಚಿಕನ್ ಹಾಕಿದ್ದಾರೆ. ಸ್ವಲ್ಪ ಅದರಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈಗ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಸ್ವಲ್ಪ ಅರಿಶಿನ, ಉಪ್ಪು ಹಾಕೋಣ. ಈಗ ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು. ಸಾಂಬಾರ್ಗೆ ಆಮೇಲೆ ಹಾಕ್ಕೊಳ್ತಾರೆ. ಈಗ ಸ್ವಲ್ಪ ಅದಕ್ಕೆ ಅರಿಶಿನ, ಉಪ್ಪು. ಒಂದು ಸ್ವಲ್ಪ ಅರಿಶಿನ. ಹೀಗೆ ಉಪ್ಪು, ಅರಿಶಿನ ಹಾಕಿದರೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹಸಿದು ವಾಸನೆ ಹೋಗಬೇಕು. ಎಣ್ಣೆಯಲ್ಲಿ ಉಪ್ಪು, ಅರಿಶಿನ ಹಾಕಿ ಅದು ನೀರಿನಂಶ ಎಲ್ಲ ಬಿಟ್ಕೊಳ್ಳೋ ತನಕ ಫ್ರೈ ಆಗಬೇಕದು. ಈಗ ಉಪ್ಪು, ಅರಿಶಿನ ಹಾಕಿದ್ಮೇಲೆ ಸ್ವಲ್ಪ ಡ್ರೈ ಆಗಿದೆ. ಈಗ ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಆಗಲಿ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗಲಿ, ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ. ನನ್ನ ತಂಗಿ ಇದೇ ಥರನೇ ಮಾಡೋದು. ನೀವು ಹೇಗೆ ಮಾಡ್ತೀರಾ ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದೆ ಅಲ್ಲ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಘಮ ಬರ್ತಾ ಇದೆ ನೋಡಿ. ನಿಮಗೆ ಬರ್ತಾ ಇದೆಯಾ ಅಂತ ಹೇಳಿ ಇವಾಗ
ಇಲ್ಲಿ ನೋಡಿ ಇದು ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ವಲ್ಲ ಅದು ಎಷ್ಟು ಚೆನ್ನಾಗಿ ಎಲ್ಲ ಬೆಂದ್ಕೊಂಡು ನೀರು ಬಿಟ್ಕೊಂಡಿದೆ ನೋಡಿ. ಈ ಥರ ಆಗಬೇಕು, ಮಸಾಲೆ ಹಾಕೋಕ್ಕಿಂತ ಮುಂಚೆ ಈ ಥರ ಆಗಬೇಕು ನೋಡಿ. ನೀರು ಬಿಟ್ಕೋಬೇಕು, ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಚಿಕನ್ನು ದುಂಡ್ಗಾಗಬೇಕು, ಆವಾಗ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಆಗಿದೆ ನೋಡಿ. ಈಗ ಮಸಾಲೆ ಹಾಕ್ಕೊಳ್ಳೋಣ. ರುಬ್ಬಿದ್ವಲ್ಲ ಎಲ್ಲ ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಮಸಾಲೆ ಹಾಕ್ಕೊಳ್ಳೋಣ. ಅದಕ್ಕೆ ಈಗ ಹಾಕ್ಕೊಳ್ತಿದ್ದಾರೆ ಮಸಾಲೆನ. ಹಾಕೋಬಿಟ್ಟು ಅದೊಂದ್ಸರಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಎಷ್ಟು ಬೇಕಾಗುತ್ತೆ ಅನ್ನೋದು ನೋಡಿ ಹಾಕ್ಕೊಳ್ಳೋಣ. ಆಗಲೇ ಸ್ವಲ್ಪ ಚಿಕನ್ ಹಾಕೊಂಡಾಗ ಸ್ವಲ್ಪ ಇದಕ್ಕೆ ಅರಿಶಿನ ಉಪ್ಪು ಹಾಕ್ಕೊಂಡಿದ್ವಲ್ಲ, ಈಗ ಸಾಂಬಾರಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಈಗ ಮಸಾಲೆ ಹಾಕಿದ್ಮೇಲೆ ಹೇಗೆ ಕಾಣ್ತಿದೆ ಅಂತ. ಉಪ್ಪು ಒಂದೇ ಸರಿ ಹಾಕ್ಕೋಬೇಡಿ, ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಹಾಕ್ಬಿಟ್ರೆ ಇದೇ ಥರ ಮಾಡಿ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈಗ ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ಆಯಿತಾ. ಒಂದೇ ಸರಿ ಹಾಕ್ಕೊಳ್ಳೋದು ಬೇಡ. ಈಗ ನೀರು ಹಾಕ್ಕೊಳ್ತಾ ಇದ್ದಾರೆ, ನೋಡಿ ಹಾಕ್ಕೊಳ್ಳಿ. ನನ್ನ ತಂಗಿ ಹಾಯ್ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಈಗ ಚಿಕನ್ ಸಾಂಬಾರು ತೋರಿಸಿದ್ವಲ್ಲ ಹೇಗೆ ಮಾಡೋದು ಅಂತ, ಅದ್ರದ್ದೇನೆ ನಾವು ಮೊಟ್ಟೆ ಕೋಳಿ ತೊಗೊಂಬಂದಿದ್ವಿ. ಮೊಟ್ಟೆ ಇತ್ತು, ಅದರಲ್ಲಿ ಹಾಕಿರಲಿಲ್ಲ. ಅದೇ ಮೊಟ್ಟೆ ಚೀಲ ಅಂತಾರಲ್ವ, ಆಮೇಲೆ ಅದು ಗುಂಡ್ಕಾಯಿ ಅಂತ ಕೂಡ ಹೇಳ್ತಾರೆ. ಅದು ಎಲ್ಲ ಸೇರಿ ಅದೇ ಚಿಕನಿಗೆ ಹಾಕಿರೋ ಮಸಾಲೆನ ಸ್ವಲ್ಪ ಎತ್ತಿಟ್ಕೊಂಡು ಇದನ್ನ ಹಾಗೆ ಸಪ್ರೇಟ್ ಫ್ರೈ ಮಾಡ್ಕೊಂಡಿದ್ದೀವಿ. ಸೂಪರಾಗಿರುತ್ತೆ. ಈ ಥರ ಮಾಡಿ ಸಾಂಬಾರಲ್ಲಿ ಹಾಕಬೇಡಿ, ಇದಕ್ಕೂ ಅದಕ್ಕೂ ಟೇಸ್ಟ್ ಡಿಫ್ರೆನ್ಸ್ ಆಗಿಬಿಡುತ್ತೆ. ಇದೊಂದೇ ಸಪ್ರೇಟ್ ಮಾಡಿ. ಇಲ್ಲಿ ನೋಡ್ರಿ, ಹೋಟೆಲ್ ಸ್ಟೈಲ್ ಡಾಬಾ ಸ್ಟೈಲ್ ಇದೆ, ಇದು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ 2 ಈರುಳ್ಳಿ ಇಟ್ಟಿದ್ದೀನಿ, 1 ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ, ಇಷ್ಟು ಹಾಕ್ಕೊಂಡು ಟೇಸ್ಟ್ ಮಾಡಿದರೆ ಅಲ್ಟಿಮೇಟ್ ಆಗಿರುತ್ತೆ, ಸೂಪರಾಗಿರುತ್ತೆ. ನೀವು ಈ ಥರ ಮಾಡ್ಕೊಳ್ಳಿ ಆಯಿತಾ. ಅದ್ರದ್ದೇನೆ, ನೀವಿದೇನು ಸಪ್ರೇಟ್ ತಂದು ಮಾಡಬೇಕಂತ ಇಲ್ಲ. ಮೊಟ್ಟೆ ಕೋಳಿ ತೊಗೊಂಬಂದರೆ ಇದರಲ್ಲೇ ಇರುತ್ತೆ, ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ಸಾಂಬಾರು ರೆಡಿಯಾಗಿದೆ. ಈಗ ಪ್ಲೇಟ್ ಮಾಡಿದ್ದೀನಿ, ರೈಸ್ ಜೊತೆ ಸರ್ವ್ ಮಾಡ್ಬೋದು. ಸೌತೆಕಾಯಿ, ಅದ್ರ ಜೊತೆ ನಿಂಬೆಹಣ್ಣು, ಈರುಳ್ಳಿ. ಇಲ್ಲಿ ನೋಡಿ ಹೇಗೆ ಕಾಣ್ತಿದೆ ಅಂತ. ಈಗ ಬ್ಯಾಟಿಂಗ್ ಮಾಡೋದಷ್ಟೇ ಇರೋದು. ನೋಡಿದ್ರಲ್ಲ ಚಿಕನ್ ಸಾಂಬಾರು ವಿತ್ ಮೊಟ್ಟೆ ಫ್ರೈ ಹೇಗಿತ್ತು ಅಂತ. ತುಂಬ ಸಿಂಪಲ್, ಜಾಸ್ತಿ ಮಸಾಲೆ ಏನಿಲ್ಲ. ಸಿಂಪಲಾಗಿ ಮಾಡಿದರೆ ಚೆನ್ನಾಗಿ, ಜಾಸ್ತಿ ಮಸಾಲೆ ಹಾಕಿದರೆ ಚೆನ್ನಾಗಿರಲ್ಲ ಅಂತ ಹಿಂಗೆ ಮಾಡಿರೋದು. ತುಂಬ ನಾವು ಈ ಥರನೇ ಮಾಡೋದು, ಜಾಸ್ತಿ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಮೊಟ್ಟೆ ಫ್ರೈ ವಿತ್ ಸಾಂಬಾರು ಹೇಗಿದೆ ಅಂತ ನೋಡಿ. ನೀವು ಮಾಡಿ ತಿಂದು ಟೇಸ್ಟ್ ಹೇಳಿ ಹೇಗಿದೆ ಅಂತ, ಸರಿನಾ. ಸಿಂಪಲಾಗಿ ಮಾಡಿರೋದು. ನೀವು ಚಿಕನಲ್ಲೇ ಎಣ್ಣೆ ಇರುತ್ತೆ, ನೀವು ಮತ್ತೆ ಎಣ್ಣೆ ಹಾಕಿದ್ದೀರಾ ಅಂತ ಅಂದ್ರಿ. ನಮ್ಮನೇಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಅಂತಾರೆ, ಹಾಗಾಗಿ ಹಾಕಿದ್ವಿ. ನಿಮ್ಗೆ ಎಷ್ಟು ಬೇಕಷ್ಟು ನಿಮಗೆ ತಕ್ಕಂತೆ ಹಾಕ್ಕೊಳ್ಳಿ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.